ವೆಯ್ಟ್ ಲಾಸ್ ಡ್ರಿಂಕ್ ಪೌಡ್ರ್ ಮಾಡುವ ವಿಧಾನ. 100 ಗ್ರಾಮಷ್ಟು ಜೀರಿಗೆ, 100 ಗ್ರಾಮಷ್ಟು ಓಂಕಾಳು, 100 ಗ್ರಾಮಷ್ಟು ಸೋಂಪು, ಮೂರನ್ನು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಸೊ ಸಣ್ಣ ಉರಿ ಇಟ್ಕೊಳ್ಬೇಕು. 10 ಪೀಸಷ್ಟು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ 50 ಗ್ರಾಮಷ್ಟು ಮೆಂತ್ಯ ನಿಮ್ಮ ಬಾಡಿನ ಕೂಲಾಗಿಡುತ್ತೆ, ಹಾಗಾಗಿ ಮೆಂತ್ಯ ಹಾಕ್ಕೊಳ್ಳಿ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಇನ್ನು 50 ಗ್ರಾಮಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. 50 ಗ್ರಾಮಷ್ಟು ಕಲೋಂಜಿ ಅಂತ ಸಿಗುತ್ತೆ, ಸೊ ಕಲೋಂಜಿ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 10ರಿಂದ 15 ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಒಂದು 10ರಿಂದ 15 ಲವಂಗ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಸೊ ಯಾವುದೇ ರೀತಿ ಆಯಿಲ್ ಹಾಕೋಗಿಲ್ಲ, ಏನಿಲ್ಲ, ಡ್ರೈ ಆಗಿದನ್ನು ಸಣ್ಣ ಉರಿ ಇಟ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಹುರ್ಕೊಳ್ಬೇಕು. ನೋಡಿ, ಕೆಂಪಗಾಗಬೇಕದು. ಆ ರೀತಿಯಲ್ಲಿ ಎಲ್ಲ ಕಾಳು ಚೆನ್ನಾಗಿ ಹುರಿದಿರಬೇಕು. ಆ ರೀತಿ ನೀವು ಇದನ್ನು ಹುರ್ಕೊಳ್ಳಿ. ತುಂಬಾ ಫಾಸ್ಟಾಗಿ ನಿಮಗೆ ವೆಯ್ಟ್ ರೆಡ್ಯೂಸ್ ಆಗ್ತಾ ಬರುತ್ತೆ. ವೆಯ್ಟ್ ಲಾಸ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ, ಈಗೆಲ್ಲ ಹುರಿದು ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಅಂದರೆ ನುಣ್ಣಗೆನೆ ನೈಸಾಗೇನೆ ಮಾಡ್ಕೊಳ್ಳಿ, ಯಾವುದೇ ರೀತಿ ನೀರು ಹಾಕಬಾರ್ದು. ಈ ರೀತಿ ಪೌಡ್ರ್ ಮಾಡ್ಕೊಳ್ಬೋದು, ಇಲ್ಲ ಮಿಲ್ಲಲ್ಲಿ ಕೂಡ ನೀವು ಮಾಡಿಸ್ಕೋಬೋದು. ಹಾಗಾದರೆ ಇದನ್ನು ಹೇಗೆ ಬಳಸೋದು, ಕುಡಿಯೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಲೋಟ ತೊಗೊಂಡು ಚೆನ್ನಾಗಿ ಬಿಸಿನೀರು ಕಾಯಿಸ್ಕೊಳ್ಳಿ. 1 ಲೋಟ ಬಿಸಿನೀರನ್ನ ತಗೊಳ್ಬೇಕು. 1 ಲೋಟ ಬಿಸಿನೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ವೆಯ್ಟ್ ಲಾಸ್ ಪೌಡರ್ನ ಹಾಕ್ಕೊಳ್ಬೇಕು. ಜಾಸ್ತಿ ಹಾಕ್ಕೊಳ್ಬೇಡಿ, ಸ್ವಲ್ಪ ಕಹಿ ಇರುತ್ತೆ, ಬಟ್ ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಇಲ್ಲ 3/4 ಸ್ಪೂನ್ ಆ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಬಿಸಿ ಇರುವಾಗಲೇ ಸಿಪ್ ಇದನ್ನು ಕುಡಿಬೇಕು. ಇದನ್ನು ಯಾವಾಗ ಕುಡಿಬೇಕಂದ್ರೆ, ಒಂದು ಮಾರ್ನಿಂಗ್ ತೊಗೋಬೋದು, ಇಲ್ಲ ರಾತ್ರಿ ಮಲಗಬೇಕಾದ್ರೆ ತೊಗೊಳ್ಬೋದು. ದಿನಕ್ಕೆ 2 ಸಲ ಬೇಕಾದರೂ ಕುಡಿಬೋದು. ನಾನು 1 ಸಲ ಕುಡಿತೀನಿ, ಹೀಟ್ ಆಗಿಬಿಡುತ್ತೆ ಅಂತ. ಸೊ ನಾನು ಮಲಗಬೇಕಾದ್ರೆ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ತಗೊಳ್ತೀನಿ. ಇಡೀ ದಿನ ತಿಂದಿರುವಂಥ ಆಹಾರವನ್ನು ಚೆನ್ನಾಗಿ ಡೈಜೆಸ್ಟ್ ಮಾಡುತ್ತೆ. ಆ್ಯಂಡ್ ನಮ್ಮ ವೆಯ್ಟ್ ಲಾಸ್ಗೆ, ಕಾನ್ಸ್ಟಿಪೇಷನ್ಗಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಈ ಒಂದು ಸಿಂಪಲ್ ವೆಯ್ಟ್ ಲಾಸ್ ಪೌಡ್ರನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.